ನಮಸ್ಕಾರ ಸ್ನೇಹಿತರೆ. ದಕ್ಷಿಣ ಭಾರತದ 5 ಪ್ರಮುಖ ರಾಜ್ಯಗಳಲ್ಲಿ ಕರ್ನಾಟಕವು ಒಂದು. ಕರುನಾಡು ಎಂದು ಕರೆಯಲ್ಪಡುವ ನಮ್ಮ ಕರ್ನಾಟಕ ವಿಭಿನ್ನ ಭಾಷಾ ಶೈಲಿ, ಬಗೆ ಬಗೆಯ ಆಹಾರ, ವಿಶಿಷ್ಟ ಉಡುಗೆ ತೊಡುಗೆಗಳೊಂದಿಗೆ ವಿವಿಧ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಮೈಗೂಡಿಸಿಕೊಂಡು ವಿವಿಧತೆಯಲ್ಲಿ ಏಕತೆಯನ್ನು ಸಾರಿದೆ. ಜೊತೆಗೆ ವಿವಿಧ ಹವಾಗುಣಗಳೊಂದಿಗೆ ಅನೇಕ ನೈಸರ್ಗಿಕ ರಮಣೀಯ ತಾಣಗಳನ್ನು ಕನ್ನಡಿಗರಿಗೆ ಕೊಡುಗೆಯಾಗಿ ನೀಡಿದೆ. ಅಂತಹ ನಿಸರ್ಗಭರಿತವಾದ ಕರುನಾಡಿನಲ್ಲಿ ಶಿವಮೊಗ್ಗ ಜಿಲ್ಲೆಯು ಒಂದು. ಮಲೆನಾಡಿಗೆ ಮಲೆನಾಡೇ ಸಾಟಿ ಎಂಬಂತೆ ತನ್ನದೇ ಆದ ವಿಭಿನ್ನ ಪರಿಸರದಿಂದ ಎಲ್ಲರ ಮನಸೆಳೆಯುವ ಶಿವಮೊಗ್ಗ ಪ್ರಕೃತಿಯ ಬೀಡು ಹೌದು, ಪ್ರವಾಸಿ ತಾಣಗಳ ಬೀಡು ಹೌದು. ಶಿವಮೊಗ್ಗ ಜಿಲ್ಲೆಯನ್ನು ಸಿಹಿಮೊಗ್ಗೆ ಎಂದು ಕರೆಯುತ್ತಿದ್ದರು. ಸಿಹಿಮೊಗ್ಗೆ ಕಾಲಕ್ರಮೇಣ ಶಿವಮೊಗ್ಗವಾಗಿರುವ ಈ ಜಿಲ್ಲೆ ಸದಾ ಪ್ರವಾಸಿಗರಿಗೆ ಮುದ ನೀಡುವ ಒಂದು ಸೋಜಿಗದ ತಾಣವಾಗಿದೆ. ಶಿವಮೊಗ್ಗ ಜಿಲ್ಲೆಗೆ ಯಥೇಚ್ಛವಾದ ನೈಸರ್ಗಿಕ ಸೌಂದರ್ಯವನ್ನು ತಂದುಕೊಟ್ಟಿರುವುದು ಇಲ್ಲಿನ ಸಹ್ಯಾದ್ರಿ ಪರ್ವತ ಶ್ರೇಣಿ ಮತ್ತು ಅಲ್ಲಿ ಉಗಮವಾಗುವ ನದಿಗಳು ಮತ್ತು ಉಪನದಿಗಳು. ತುಂಗಭದ್ರಾ, ಶರಾವತಿ, ಕುಮದ್ವತಿ, ವೇದಾವತಿ ಮತ್ತು ವರದಾ ನದಿಗಳು ಹರಿಯುವುದರಿಂದ ಇವುಗಳು ಹೊತ್ತು ತರುವ ಮೆಕ್ಕಲು ಮಣ್ಣು ಕೃಷಿಗೆ ಯೋಗ್ಯವಾಗಿ ಫಲವತ್ತಾದ ಭೂಮಿ ನಿರ್ಮಾಣಗೊಂಡಿರುವುದರಿಂದಲೇ ಶಿವಮೊಗ್ಗವು ಅಕ್ಕಿಯ ಕಣಜ ಎಂಬ ಹಿರಿಮೆಯನ್ನು ಗಳಿಸಿರುವುದು ಅಲ್ಲದೆ ಕರ್ನಾಟಕದ ಆಹಾರ ತೊಟ್ಟಿಲು ಎಂದು ಕರೆಸಿಕೊಂಡಿದೆ. ಇಲ್ಲಿನ ವಾತಾವರಣ ಅಡಿಕೆ ಬೆಳೆಗೂ ಪೂರಕವಾಗಿರುವುದರಿಂದ ಅಡಿಕೆ ಬೆಳೆಗಳನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಇದರೊಂದಿಗೆ ಏಲಕ್ಕಿ ಮತ್ತು ಹಣ್ಣಿನ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಗಂಗಾ ಸ್ನಾನ ತುಂಗಾ ಪಾನ ಎಂಬ ನಾಣ್ಣುಡಿ ಇದೆ. ಅದರಂತೆ ಸಿಹಿಯಾದ ನೀರಿಗೆ ಪ್ರಸಿದ್ಧವಾಗಿರುವ ತುಂಗಾ ನದಿಗೆ ಗಾಜನೂರಿನಲ್ಲಿ ಅಣೆಕಟ್ಟನ್ನು ಕಟ್ಟಲಾಗಿದೆ. ಮಲೆನಾಡಿನ ಹೆಬ್ಬಾಗಿಲು ಎಂದೇ ಪ್ರಸಿದ್ಧವಾಗಿರುವ ಗಾಜನೂರು ಅಣೆಕಟ್ಟು ಶಿವಮೊಗ್ಗದಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ಈ ಅಣೆಕಟ್ಟು ಗಾಜನೂರು ಎಂಬ ಸಣ್ಣ ಹಳ್ಳಿಯ ಸಮೀಪದಲ್ಲಿರುವುದರಿಂದ ಈ ಹೆಸರು ಬಂದಿದೆ. 1972ರಲ್ಲಿ ನಿರ್ಮಿಸಲಾಗಿರುವ ಗಾಜನೂರು ಅಣೆಕಟ್ಟು ಎಸ್ ಆಕಾರದಲ್ಲಿದೆ. ನೀರಾವರಿ ಉದ್ದೇಶಕ್ಕಾಗಿ ಹಾಗೂ ಪ್ರವಾಹ ನಿಯಂತ್ರಣದ ಉದ್ದೇಶಗಳಿಗಾಗಿಯೇ ನಿರ್ಮಿಸಲಾಗಿರುವ ಈ ಅಣೆಕಟ್ಟು 533 ಘನ ಮಿಲಿಯನ್ ನೀರನ್ನು ಹಿಡಿದಿಡುವ ಸಾಮರ್ಥ್ಯವನ್ನು ಹೊಂದಿದೆ. ಇತ್ತೀಚಿನ ವರ್ಷಗಳಲ್ಲಿ ಅಣೆಕಟ್ಟನ್ನು ನವೀಕರಣಗೊಳಿಸಿದ ನಂತರ ಇದು ಒಂದು ಸುಂದರವಾದ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ. ಹಕ್ಕಿಯ ಜಿಲಿಪಿಲಿ, ನೀರಿನ ಜುಳುಜುಳು ನಾದದೊಂದಿಗೆ ಶಾಂತ ವಾತಾವರಣ ಸೃಷ್ಟಿಸಲಾಗಿದೆ. ಅಣೆಕಟ್ಟಿನ ಸುತ್ತಲೂ ಹಚ್ಚ ಹಸಿರಿನ ತೋಟಗಳು, ಹೊಲಗಳು ನಳನಳಿಸುತ್ತಿರುವುದರಿಂದ ಈ ಸ್ಥಳವು ಸುಂದರ ಪಕ್ಷಿಗಳ ನೆಲೆವೀಡಾಗಿದೆ. ತುಂಗೆಯ ಜೊತೆ ಹರಿಯುವ ನದಿ ಭದ್ರಾ. ತುಂಗಾ ಮತ್ತು ಭದ್ರಾ ನದಿಗಳು ಪಶ್ಚಿಮ ಘಟ್ಟಗಳ ವರಾಹ ಪರ್ವತದಲ್ಲಿರುವ ಗಂಗಾ ಮೂಲದಲ್ಲಿ ಹುಟ್ಟುತ್ತವೆ. ಒಂದೆಡೆ ಉಗಮಿಸಿದರೂ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆಯಾಗಿ ಪಯಣಿಸುತ್ತವೆ. ಕೂಡ್ಲಿ ದಕ್ಷಿಣ ಭಾರತದ ವಾರಣಾಸಿ ಎಂದೇ ಪ್ರಸಿದ್ಧವಾಗಿದ್ದು ಧಾರ್ಮಿಕವಾಗಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಶಿವಮೊಗ್ಗದಿಂದ 16 ಕಿಲೋಮೀಟರ್ ದೂರದಲ್ಲಿರುವ ಕೂಡ್ಲಿಯು 100 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಪ್ರಮುಖ ದೇವಾಲಯಗಳನ್ನು ಹೊಂದಿದೆ. ಬಹು ಪ್ರಾಚೀನವಾಗಿರುವ ಸಂಗಮೇಶ್ವರ ದೇವಾಲಯವು ಶಿಲ್ಪಕಲೆಗಳಿಂದ ರಾರಾಜಿಸುತ್ತಿದ್ದು ಕೆಲವು ಶಾಸನಗಳು ಇಲ್ಲಿ ಕಂಡುಬಂದಿವೆ. ಹೊಯ್ಸಳರ ಕಾಲದ್ದು ಎನ್ನಲಾಗುವ ಈ ದೇವಾಲಯವು ಕೂಡ್ಲಿಯ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಇಲ್ಲಿ ಪ್ರತಿ ವರ್ಷ ಯುಗಾದಿಯ ಸಂದರ್ಭದಲ್ಲಿ ಶ್ರೀ ಸಂಗಮೇಶ್ವರ ಜಾತ್ರೆ ಆಯೋಜಿಸಲಾಗುತ್ತದೆ. ಆಗ ಸುಮಾರು 200 ಗ್ರಾಮದ ಜನರು ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಗಾಜನೂರು ಅಣೆಕಟ್ಟಿನಿಂದ ಸುಮಾರು 2.3 ಕಿಲೋಮೀಟರ್ ದೂರದಲ್ಲಿರುವ ಸಕ್ರೆಬೈಲು ಶಿವಮೊಗ್ಗದ ಮತ್ತೊಂದು ಆಕರ್ಷಕ ಪ್ರವಾಸಿ ತಾಣವಾಗಿದೆ. ಸಕ್ರೆಬೈಲು ಶಿವಮೊಗ್ಗ ತೀರ್ಥಹಳ್ಳಿ ರಸ್ತೆಯಲ್ಲಿ ಶಿವಮೊಗ್ಗದಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿರುವ ಇದು ರಾಜ್ಯದ ಆನೆಗಳಿಗೆ
ತರಬೇತಿ ನೀಡುವ ಅತ್ಯುತ್ತಮ ಶಿಬಿರವಾಗಿದೆ. ಗಾಜನೂರು ಅಣೆಕಟ್ಟೆ ಸಮೀಪವಿರುವ ಈ ಶಿಬಿರದಲ್ಲಿ ಆನೆಗಳಿಗೆ ತರಬೇತಿ ಹಾಗೂ ಪ್ರವಾಸಿಗರಿಗೆ ಆನೆ ಸವಾರಿ ಮೊದಲಾದ ಚಟುವಟಿಕೆಗಳು ನಡೆಯುತ್ತವೆ. ಪ್ರತಿದಿನ ಬೆಳಗ್ಗೆ 8ರಿಂದ 11ರವರೆಗೆ ಪ್ರವಾಸಿಗರಿಗೆ ಈ ಶಿಬಿರ ತೆರೆದಿರುತ್ತದೆ. ಈ ಸಮಯದ ನಂತರ ಆನೆಗಳನ್ನು ಕಾಡಿನಲ್ಲಿ ಬಿಡಲಾಗುತ್ತದೆ. ರಾತ್ರಿ ಇಡೀ ಕಾಡಿನಲ್ಲಿ ಇರುವ ಆನೆಗಳನ್ನು ಮತ್ತೆ ಮುಂಜಾನೆ ಶಿಬಿರಕ್ಕೆ ಕರೆತರಲಾಗುತ್ತದೆ. ಸ್ವಚ್ಛಂದ ಜೀವನಕ್ಕೆ ಹೆಸರಾದ ಆನೆಗಳು ಸಕ್ರೆಬೈಲಿನಲ್ಲಿ ಸ್ನೇಹಜೀವಿಗಳಾಗಿ ವಿಹರಿಸುವುದನ್ನು ನೋಡಲೆಂದೇ ನಿತ್ಯವೂ ನೂರಾರು ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ. ಇಲ್ಲಿಗೆ ಭೇಟಿ ನೀಡಿದರೆ ಆನೆಗಳನ್ನು ಹತ್ತಿರದಿಂದ ನೋಡುವ ಅವಕಾಶ ದೊರೆಯುತ್ತದೆ. ಅಲ್ಲದೆ ಆನೆಗಳ ಹಿಂಡಿಗೆ ತರಬೇತಿ ನೀಡುವುದನ್ನು ನೋಡಬಹುದು. ಆನೆಗಳ ಮಾವುತರು ಕಾವಾಡಿಗಳ ಆರೈಕೆಯಲ್ಲಿ ಇಲ್ಲಿ ಆನೆಗಳು ಮಾನವರ ಒಡನಾಟಕ್ಕೆ ಒಗ್ಗಿಕೊಂಡು ಶಿಸ್ತುಬದ್ಧ ಜೀವನ ನಡೆಸುತ್ತಿವೆ. ಪ್ರವಾಸಿಗರು ಆನೆಗಳ ಮುಂದೆ ನಿಂತು ಫೋಟೋಗಳನ್ನು ತೆಗೆಸಿಕೊಳ್ಳುತ್ತಾರೆ. ಗಾಜನೂರು ಅಣೆಕಟ್ಟಿನ ಸಮೀಪದಲ್ಲಿಯೇ ಇರುವ ಜನಪ್ರಿಯ ತಾಣವೆಂದರೆ ಮಂಡಗದ್ದೆ ಪಕ್ಷಿಧಾಮ. ತುಂಗಾ ನದಿಯ ಮಧ್ಯದಲ್ಲಿನ ದ್ವೀಪದಲ್ಲಿರುವ ಇದು ಪಕ್ಷಿಪ್ರಿಯರ ಸ್ವರ್ಗವಾಗಿದೆ. ದೊಡ್ಡ ಬೆಳ್ಳಕ್ಕಿ, ನೀರುಕಾಗೆ ಹಾಗೂ ಬಿಳಿ ಕೆಂಬರಳು, ಕಪ್ಪು ತಲೆಬಾತು ಸೇರಿದಂತೆ 43 ಕುಟುಂಬಗಳ 217 ಜಾತಿಯ ಪಕ್ಷಿಗಳು ಇಲ್ಲಿ ಕಾಣಿಸಿಕೊಳ್ಳುತ್ತವೆ. ನೈಜೀರಿಯಾ, ಆಸ್ಟ್ರೇಲಿಯಾ ಹಾಗೂ ಯುರೋಪಿನಿಂದ ವಲಸೆ ಬರುತ್ತವೆ. ಅಕ್ಟೋಬರ್ ತಿಂಗಳವರೆಗೆ ಇರುವ ಇವು ಮಳೆಗಾಲದ ಅತಿಥಿಗಳು. ಸುಮಾರು 1.14 ಎಕರೆ ಪ್ರದೇಶದಲ್ಲಿ ವ್ಯಾಪಿಸಿರುವ ಈ ಪಕ್ಷಿಧಾಮವು ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ. ಪಕ್ಷಿ ವೀಕ್ಷಣೆಗೆಂದೇ ಇಲ್ಲಿ ವೀಕ್ಷಣಾ ಗೋಪುರವನ್ನು ನಿರ್ಮಿಸಲಾಗಿದೆ. ಜೋಗ ಜಲಪಾತ ಶಿವಮೊಗ್ಗದಿಂದ 112 ಕಿಲೋಮೀಟರ್ ದೂರದಲ್ಲಿರುವ ಜಗತ್ ಪ್ರಸಿದ್ಧ ಜೋಗ ಜಲಪಾತ ಭೂಲೋಕದ ಸ್ವರ್ಗವೆನಿಸಿದೆ. ಪ್ರಪಂಚ ಪ್ರಸಿದ್ಧ ಜಲಪಾತದಲ್ಲಿ ಒಂದಾಗಿರುವ ಇದು ಭಾರತದಲ್ಲಿ ಅತಿ ಎತ್ತರವಾದ ಜಲಪಾತವಾಗಿರುವ ಈ ಜಲಪಾತವು ಗೇರುಸೊಪ್ಪಿನ ಜಲಪಾತವೆಂದೇ ಹೆಸರುವಾಸಿ. ಇಲ್ಲಿ ಶರಾವತಿ ನದಿ ಸುಮಾರು 253 ಮೀಟರ್ ಎತ್ತರದಿಂದ ಮನೋಹರವಾಗಿ ಧುಮುಕುತ್ತದೆ. ವೈಭವದಿಂದ ಅವ್ಯಾಹತವಾಗಿ ಧುಮುಕುವ ರಾಜ, ಜೋರಾಗಿ ಆರ್ಭಟಿಸುತ್ತಾ ಹಲವಾರು ಬಾರಿ ಚಿಮ್ಮುತ್ತಾ ಧುಮುಕುವ ರೋರರ್, ಬಳುಕುತ್ತಾ ಜಾರುವ ರಾಣಿ ಮತ್ತು ರಭಸದಿಂದ ಹಲವಾರು ಬಾರಿ ಹಲವಾರು ಬಂಡೆಗಳನ್ನು ಚಿಮ್ಮುತ್ತಾ ನುಗ್ಗುವ ರಾಕೆಟ್. ಹೀಗೆ ಶರಾವತಿ ನದಿ 4 ಕವಲುಗಳಾಗಿ ಕಣಿವೆಗೆ ಧುಮುಕುತ್ತದೆ. ಮಳೆಗಾಲದಲ್ಲಿ ನೀರು ಹೆಚ್ಚು ರಭಸದಿಂದ ಬೀಳುವ ಕಾರಣ ನೀರಿನಿಂದ ಬರುವ ಧೂಮ ಪ್ರಪಾತವನ್ನು ಆವರಿಸಿದ್ದು ನೀರಿನ ಭೋರ್ಗರೆತದ ಶಬ್ದ ಹೃದಯವನ್ನು ಕಂಪಿಸುವಂತಿರುತ್ತದೆ. ಮಳೆಗಾಲದ ಅನಂತರದ ತಿಂಗಳುಗಳಲ್ಲಿ ನದಿಯ ಪ್ರವಾಹ ಸರಿಯಾದ ಗಾತ್ರದಲ್ಲಿ ಇರುವುದರಿಂದ ಜಲಪಾತ ನೋಡಲು ರಮ್ಯವಾಗಿರುತ್ತದೆ. ಶರಾವತಿ ನದಿ ರಭಸವಾಗಿ ಧುಮುಕುವುದೇ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆಗೆ ನಾಂದಿಯಾಯಿತು. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಫಲಶ್ರುತಿಯ ಈ ಜಲವಿದ್ಯುತ್ ಸ್ಥಾವರ ಉದ್ಘಾಟನೆಗೊಂಡದ್ದು ಫೆಬ್ರವರಿ 21, 1949ರಲ್ಲಿ. ಅಂದಿನಿಂದ ನಮ್ಮ ಕರ್ನಾಟಕಕ್ಕೆ ಬೆಳಕಾಗಿದೆ ಈ ಜಲವಿದ್ಯುತ್ ಯೋಜನೆ. ಆಗುಂಬೆ ಶಿವಮೊಗ್ಗದಿಂದ ಸುಮಾರು 90 ಕಿಲೋಮೀಟರ್ ದೂರದಲ್ಲಿ ಜಿಲ್ಲೆಯ ಗಡಿ ಭಾಗದಲ್ಲಿರುವ ಆಗುಂಬೆ ತನ್ನ ಸೂರ್ಯಾಸ್ತದ ಸೌಂದರ್ಯಕ್ಕೆ ಸುಪ್ರಸಿದ್ಧವಾಗಿದೆ. ಸ್ವಚ್ಛ ವಾತಾವರಣವಿರುವ ಸಂದರ್ಭದಲ್ಲಿ ಸೂರ್ಯಾಸ್ತಮಾನವನ್ನು ಆಗುಂಬೆಯಲ್ಲಿ ನೋಡಲು ತುಂಬ ಸುಂದರವಾಗಿರುತ್ತದೆ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಆಗುಂಬೆಯೂ ಒಂದಾಗಿರುವುದರಿಂದ ಇದು ದಕ್ಷಿಣದ ಚಿರಾಪುಂಜಿ ಎಂದೇ ಪ್ರಸಿದ್ಧವಾಗಿದೆ. ಸೂರ್ಯಾಸ್ತಕ್ಕೆ ಹೆಸರುವಾಸಿಯಾಗಿರುವ ಮತ್ತೊಂದು ರಮಣೀಯ ತಾಣವೆಂದರೆ ಕೊಡಚಾದ್ರಿ. ದಟ್ಟವಾದ ಅರಣ್ಯ
ಮತ್ತು ಕಾಡುಗಳಿಂದ ಆವೃತವಾಗಿರುವ ಮತ್ತು ಶಿವಮೊಗ್ಗದ ಅತಿ ಎತ್ತರದ ಶಿಖರವನ್ನು ಹೊಂದಿರುವ ಕೊಡಚಾದ್ರಿ ನೈಸರ್ಗಿಕ ಪರಂಪರೆಯ ತಾಣವೆಂದು ಕರ್ನಾಟಕ ಸರ್ಕಾರದಿಂದ ಘೋಷಿಸಲ್ಪಟ್ಟಿದೆ. ಸಂಸ್ಕೃತದ ಕುಟಜ ಎಂಬ ಪದದಿಂದ ಕೊಡಚಾದ್ರಿ ಎಂಬ ಹೆಸರು ಬಂದಿದೆ. ಕುಟಜ ಎಂದರೆ ಮಲ್ಲಿಗೆಯ ಬೆಟ್ಟ ಎಂದರ್ಥ. ಮೂಕಾಂಬಿಕಾ ವನ್ಯಜೀವಿ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಬರುವ ಕೊಡಚಾದ್ರಿ ಬೆಟ್ಟ ಬೆಟ್ಟಗಳ ಸಾಲುಗಳು ಪ್ರಕೃತಿ ಪ್ರಿಯರಿಗೆ ಚಾರಣಿಗರಿಗೆ ಹೇಳಿ ಮಾಡಿಸಿದ ಸ್ಥಳವಾಗಿದೆ. ಕೊಡಚಾದ್ರಿ ಬೆಟ್ಟದ ಮೇಲೆ ಸರ್ವಜ್ಞ ಪೀಠವೆಂಬ ಒಂದು ಸಣ್ಣ ದೇವಾಲಯವಿದ್ದು, ಈ ಸ್ಥಳದಲ್ಲಿಯೇ ಭಗವಾನ್ ಶ್ರೀ ಶಂಕರಾಚಾರ್ಯರು ತಪಸ್ಸು ಮಾಡಿದ್ದರು ಎಂಬ ಪ್ರತೀತಿ ಇದೆ. ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಸಾಗಿ ಕಡಿದಾದ ಬೆಟ್ಟವನ್ನು ಇಳಿದರೆ ಚಿತ್ರಮೂಲ ಎಂಬ ಸ್ಥಳವನ್ನು ತಲುಪಬಹುದು. ಇದು ಸೌಪರ್ಣಿಕಾ ನದಿಯ ಉಗಮ ಸ್ಥಾನವಾಗಿದ್ದು ಹಲವಾರು ಜಾತಿಯ ಸಸ್ಯಗಳಿಗೆ ಹೆಸರುವಾಸಿಯಾಗಿದೆ. ಶಿವಮೊಗ್ಗದ ಪ್ರಕೃತಿ ಹತ್ತಾರು ಹೆಸರಾಂತ ಕವಿಗಳು ಲೇಖಕರಿಗೆ ಸ್ಫೂರ್ತಿಯಾಗಿದೆ. ಶಿವಮೊಗ್ಗದ ತೀರ್ಥಹಳ್ಳಿ ಎಂದ ತಕ್ಷಣ ತಟ್ಟನೆ ನೆನಪಿಗೆ ಬರುವ ಹೆಸರು ಅದುವೇ ರಾಷ್ಟ್ರಕವಿ ಕುವೆಂಪು. ಇಂತಹ ಅದ್ಭುತ ಸಹ್ಯಾದ್ರಿ ತಪ್ಪಲಲ್ಲೇ ಕಾಣಬಹುದಾದ ಕುವೆಂಪು ಅವರಿಗೆ ಸಂಬಂಧಿಸಿದ ಪ್ರವಾಸಿ ತಾಣವೇ ಕವಿಮನೆ. ವಸ್ತು ಸಂಗ್ರಹಾಲಯವಾಗಿ ಮಾರ್ಪಟ್ಟಿರುವ ಕವಿಮನೆ ಒಳಗೆ ಪ್ರವೇಶಿಸುತ್ತಿದ್ದಂತೆ ಕಾಣಿಸುವ ದೊಡ್ಡದಾದ 2 ಮಹಡಿಯುಳ್ಳ ತೊಟ್ಟಿಮನೆ, ಕುಸುರೆ ಕೆಲಸದ ಕಂಬಗಳು, ಕಲಾತ್ಮಕ ಬಾಗಿಲುಗಳು, ಆಗಿನ ಕಾಲದಲ್ಲಿ ಬಳಸುತ್ತಿದ್ದ ಅಡುಗೆ ಪರಿಕರಗಳು, ಅಧ್ಯಯನ ಕೊಠಡಿ, ಕುವೆಂಪು ಅವರ ಜೀವನದ ಪ್ರಮುಖ ಘಟ್ಟಗಳನ್ನು ಬಿಂಬಿಸುವ ಹಲವಾರು ವಸ್ತುಗಳು, ಛಾಯಾಚಿತ್ರಗಳು ಕುವೆಂಪು ಅವರ ಜೀವನ ಶೈಲಿಯನ್ನು ತಿಳಿಸಿ ಹೇಳುತ್ತವೆ. ಕವಿಮನೆ ಅನತಿ ದೂರದಲ್ಲೇ ಕುವೆಂಪು ಅವರಿಗೆ ಸ್ಫೂರ್ತಿಯಾಗಿದ್ದ ಕವಿಶೈಲವಿದೆ. ಇಲ್ಲಿ ಕಲ್ಲುಗಳನ್ನು ನಿರ್ದಿಷ್ಟ ಸ್ಥಾನದಲ್ಲಿ ಜೋಡಿಸಿ ಶಿಲಾಸ್ಮಾರಕಗಳನ್ನು ನಿರ್ಮಿಸಿದ್ದಾರೆ. ಕುವೆಂಪು ಅವರು ಸಣ್ಣ ವಯಸ್ಸಿನಿಂದಲೇ ಆಕರ್ಷಿತರಾಗಿ ಮತ್ತೆ ಮತ್ತೆ ಭೇಟಿ ನೀಡುತ್ತಿದ್ದ ಸ್ಥಳ ಇದಾಗಿದ್ದು, ಕುವೆಂಪು ಅವರ ಸಮಾಧಿಯು ಇಲ್ಲಿಯೇ ಇದೆ. ಆಗುಂಬೆ ಕಡೆಗೆ ಹೋಗುವಾಗ ಸಿಗುವ ರಮಣೀಯವಾದ ತಾಣವೆಂದರೆ ಕುಂದಾದ್ರಿ. ಜೈನ ಮುನಿ ಕುಂದಾಚಾರ್ಯ ಮಹರ್ಷಿಗಳು ಇಲ್ಲಿ ತಪಸ್ಸು ಮಾಡಿದರೆಂಬ ಹಿನ್ನೆಲೆಯಲ್ಲಿ ಈ ಸ್ಥಳವು ಕುಂದಾದ್ರಿ ಎಂಬ ಹೆಸರನ್ನು ಪಡೆದುಕೊಂಡಿದೆ. ಮತ್ತೊಂದು ಅರ್ಥದಲ್ಲಿ ಕುಂದ ಎಂದರೆ ಎತ್ತರವಾದ ಗೋಡೆ. ಹಾಗಾಗಿ ಕುಂದದ ರೀತಿಯಲ್ಲಿ ಇರುವ ಬೆಟ್ಟ ಕುಂದಾದ್ರಿ ಆಗಿರಬಹುದು. ಸಮುದ್ರ ಮಟ್ಟಕ್ಕಿಂತ ಸುಮಾರು 826 ಮೀಟರ್ ಎತ್ತರದಲ್ಲಿರುವ ಈ ಬೆಟ್ಟದ ಮೇಲೆ 17ನೇ ಶತಮಾನದ ಜೈನ ದೇವಾಲಯವಿದೆ. ಜೈನರ 23ನೇ ತೀರ್ಥಂಕರರಾದ ಪಾರ್ಶ್ವನಾಥರಿಗೆ ಈ ದೇವಾಲಯವನ್ನು ಸಮರ್ಪಿಸಲಾಗಿದೆ. ಆದ್ದರಿಂದ ಕುಂದಾದ್ರಿ ಜೈನರ ಒಂದು ಪವಿತ್ರ ಯಾತ್ರಾ ಸ್ಥಳವೂ ಆಗಿದೆ. ಶಿವಮೊಗ್ಗ ಜಿಲ್ಲೆಯು ಐತಿಹಾಸಿಕ ಸ್ಥಳಗಳಿಗೂ ಹೆಸರುವಾಸಿಯಾಗಿದೆ. ಬಳ್ಳಿಗಾವಿ ಶಿಕಾರಿಪುರ ತಾಲೂಕಿನಿಂದ ಸುಮಾರು 21 ಕಿಲೋಮೀಟರ್ ದೂರದಲ್ಲಿರುವ ಒಂದು ಐತಿಹಾಸಿಕ ಸ್ಥಳ. ದಕ್ಷಿಣ ಕೇದಾರ ಎಂದು ಹೆಸರುವಾಸಿಯಾಗಿರುವ ಬಳ್ಳಿಗಾವಿ ಕವಿ ಅಲ್ಲಮಪ್ರಭುಗಳ ಜನ್ಮಸ್ಥಳವೂ ಹೌದು. ಅಲ್ಲದೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಪ್ರಮುಖ ಸಾಂಸ್ಕೃತಿಕ ಕೇಂದ್ರವೂ ಆಗಿದ್ದ ಇಲ್ಲಿ ಚಾಲುಕ್ಯ ಮತ್ತು ಹೊಯ್ಸಳರ ಕಾಲದ ಹಲವು ದೇವಾಲಯಗಳನ್ನು ಕಾಣಬಹುದು. ಹೀಗೆ ಶಿವಮೊಗ್ಗ ಜಿಲ್ಲೆಯು ಅತ್ಯುತ್ತಮ ಪ್ರವಾಸಿ ತಾಣಗಳನ್ನು ಹೊಂದಿರುವುದರೊಂದಿಗೆ ಉನ್ನತ ಮಟ್ಟದ ವಿದ್ಯಾಕೇಂದ್ರವೂ ಆಗಿದೆ. ಇಲ್ಲಿನ ಕಲೆ ಮತ್ತು ಸಂಸ್ಕೃತಿಯು ಜನರನ್ನು ಸುಸಂಸ್ಕೃತರನ್ನಾಗಿಸಿ ನಾಡಿನ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಕಾರಣವಾಗುತ್ತಿದೆ. ತನ್ನದೇ ಆದ ಪ್ರಕೃತಿ ಸೌಂದರ್ಯದಿಂದ, ಚಾರಿತ್ರಿಕ ಸ್ಥಳಗಳಿಂದ ಭೂಮಿಯ ಮೇಲಿನ ಸ್ವರ್ಗವೆನಿಸಿರುವ ಶಿವಮೊಗ್ಗ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಯಲ್ಪಟ್ಟಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಪ್ರವಾಸಿ ತಾಣಗಳ ಬಗ್ಗೆ ಒಂದಷ್ಟು ಮಾಹಿತಿಯಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.